ಕಾಶಪ್ಪನ ಅವ್ರ ಜೊತೆ ಮಾತನಾಡ್ತೀನಿ. ಅದಕ್ಕಿಂತ ಮುಂಚೆ ಕಡೆದಾಗಿ ಮಹೇಶ್ ಅವರ ಒಂದು ಲಾಸ್ಟ್ ರಿಯಾಕ್ಷನ್ ತೆಗೆದುಕೊಂಡು ಬಿಡ್ತೇನೆ. ಮಹೇಶ್ ಅವರೇ, ಒಟ್ಟಾರೆಯಾಗಿ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಈ ಕುಂದುಕೊರತೆಗಳು ಇದಕ್ಕೆ ಉತ್ತರ ಸಿಗುತ್ತಾ ಸಿಗಲ್ವಾ ಹೇಳಿ? ನೋಡಿ ಮೇಡಮ್, ಇದಕ್ಕೊಂದು ಪ್ರಮುಖವಾಗಿ ಇಚ್ಛಾಶಕ್ತಿ ಅನ್ನುವಂಥದ್ದು ಭಾಳ ಮುಖ್ಯ ಇರುತ್ತೆ. ನೀವು ಆಗಲೇ ಹೇಳಿದ್ರಿ, ಅನೇಕ ಸರ್ಕಾರಗಳು ಬಂದವು, ಅನೇಕ ನಾಯಕರು ಬಂದರು ಹೋಗಿದ್ದಾರೆ. ಬಟ್ ಇಚ್ಛಾಶಕ್ತಿ ಕೊರತೆಯಿಂದ ಇದೆಲ್ಲ ಸಮಸ್ಯೆಗಳಾಗ್ತವೆ ಅನ್ನೋಂಥದ್ದು ನನ್ನ ಭಾವನೆ. ಇವಾಗ ಮುಖ್ಯಮಂತ್ರಿಗಳಾದಿರ್ತಕ್ಕಂಥ ಸನ್ಮಾನ್ ಸಿದ್ದರಾಮಯ್ಯನವರಾದರೂ ಕೂಡ ಈ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ನಾನು ಆಗಲೇ ಹೇಳ್ತಾ ಇದ್ದೆ, ನಿಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಶಾಸಕರು ಇಲ್ಲೇ ಬೆಳಗಾವದಲ್ಲೇ ಇದ್ದೇವೆ ಎಲ್ಲರೂ ಕೂಡ, ಕರ್ಕೊಂಡು ಒಂದು 2-3 ಗಂಟೆ ಸಭೆಯನ್ನು ಮಾಡಿ ನಿಮ್ಮ ಇರ್ತಕ್ಕಂಥ ಯೋಚನೆಗಳೇನು, ಆಲೋಚನೆಗಳೇನು, ಏನು ಆಗಬೇಕು ಅನ್ನೋಂಥದ್ದನ್ನು ಒಂದು 5-6 ಪಾಯಿಂಟ್ಸ್ ತೊಗೊಂಡು ಕನ್ಕ್ಲೂಷನ್ ಮಾಡಿಕೊಂಡು ಕೊನೆಗೆ ತೊಗೊಂಬಂದು ಒಂದು 3-4 ಆದರೂ ಕೂಡ ಈ ವರ್ಷ ನಾವು ಬಜೆಟ್ನಲ್ಲಿ ಇಲ್ಲಿ ಮಾತಾಡ್ತಾ ಇದ್ದೇವೆ. ಮುಂದಿನ ವರ್ಷ ಬಜೆಟ್ ಇಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಕೆಲಸ ಕಾರ್ಯಗಳು ಮುಗಿದಿರಬೇಕನ್ನತಕ್ಕಂಥ ಕಂಪ್ಲೀಟ್ ಒಂದು ವಿಷನರಿಯನ್ನು ಇಟ್ಕೊಂಡು ಬಂದು ನಾವು ಮಾಡಿದರೆ ಮಾತ್ರ ಉತ್ತರ ಕರ್ನಾಟಕವನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಥ್ಯಾಂಕ್ ಯು ಮಹೇಶ್ ಜಿ, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ನಾನು ಕಾಶಪ್ಪನವರ ಹತ್ರ ಮಾತನಾಡ್ತಾ ಹೋಗ್ತೀನಿ. ಸರ್, IT-BT ಸಚಿವರು ನಿಮ್ಮ ಭಾಗದವರಿದ್ದಾರೆ, ಸಣ್ಣ ಕೈಗಾರಿಕೆ ಸಚಿವರು ನಿಮ್ಮ ಭಾಗದವರಿದ್ದಾರೆ, ಸಕ್ಕರೆ ಸಚಿವರು ನಿಮ್ಮ ಭಾಗದವರಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಕೊಟ್ಟಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ನಿಮ್ಮ ಭಾಗದವರಿದ್ದಾರೆ, ಮತ್ತೆ PWD ಸಚಿವರು ನಿಮ್ಮ ಭಾಗದವರಿದ್ದಾರೆ, ವೈದ್ಯಕೀಯ ಶಿಕ್ಷಣ ಸಚಿವರು ನಿಮ್ಮ ಭಾಗದವರಿದ್ದಾರೆ, ಕಾರ್ಮಿಕ ಇಲಾಖೆ ಸಚಿವರು ನಿಮ್ಮ ಭಾಗದವರಿದ್ದಾರೆ. ಇಷ್ಟೊಂದು ಜನ ದೊಡ್ಡ ದೊಡ್ಡ ಇಲಾಖೆಗಳನ್ನ ಇಟ್ಕೊಂಡಿರುವಂತಹ ಪ್ರಭಾವಿ ನಾಯಕರುಗಳ ನಿಮ್ಮ ಭಾಗದವರಾಗಿ ಯಾಕೆ ಸರ್ ಉತ್ತರ ಕರ್ನಾಟಕ ಭಾಗಕ್ಕೆ IT-BT ತರಲಿಕ್ಕಾಗಲ್ವಾ? ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಂತಂದ್ರೆ ಅದು ಬರೀ ಲೆಕ್ಕ ಪರಿಶೋಧನೆ, ಲೆಕ್ಕ ಕೊಟ್ರೆ ಸಾಲಲ್ಲ, ಅಷ್ಟ ಹಾಕಿದ್ವಿ ಇಷ್ಟ ಹಾಕಿದ್ವಿ. ನಿಜವಾಗ್ಲೂ ಅಭಿವೃದ್ಧಿ ಬೇಕಾಗುತ್ತೆ ಸರ್. ನೀವೊಬ್ರು ಜನಪರ ಕಾಳಜಿ ಇರುವಂತಹ ನಾಯಕರು ಅಂತ ನಿಮ್ಮ ಹತ್ರ ಆನೆಸ್ಟ್ ಆಗಿ ಉತ್ತರವನ್ನ ಬಯಸ್ತಾ ಇದ್ದೀನಿ. ನಾನು ಯಾವುದೇ ಕಾಂಗ್ರೆಸ್ ಪಕ್ಷ ಅಥವಾ ಇನ್ನೊಂದು ಪಕ್ಷ ಅಂತ ನಾನು ಮಾತನಾಡ್ತಾ ಇಲ್ಲ. ವಿತ್ ಟ್ರೂ ಕನ್ಸರ್ನ್ ಟುವರ್ಡ್ಸ್ ನಾರ್ತ್ ಕರ್ನಾಟಕ ನಾ ಮಾತಾಡ್ತಾ ಇದ್ದೀನಿ. ತಾವು ಹೇಳ್ತಾ ಎಸ್ ಯು ಆರ್ ರೈಟ್ ಮೇಡಮ್, ನನಗೆ ಅರ್ಥ ಆಗುತ್ತೆ ತಮ್ಮ ಕನ್ಸರ್ನು, ಕಾಳಜಿ ನನಗೂ ಕೂಡ ಇದೆ. ಇದ್ದಿದ್ದಕ್ಕೆ ಇವತ್ತು ಜನಪ್ರತಿನಿಧಿಗಳಾಗಿ ನಾವು ಗೆದ್ದು ಬಂದಿದ್ದೀವಿ. ಇವತ್ತು ಎಲ್ಲದಕ್ಕೂ ಕೂಡ ಅಭಿವೃದ್ಧಿ ಆಗಬೇಕು. ನೀವು ಹೇಳೋ ಹಾಗೆ ಇಂಡಸ್ಟ್ರೀಸ್ ಬರಬೇಕು, ಇಲ್ಲಿ ಉದ್ಯೋಗ ಕಲ್ಪಿಸಿಕೊಡ್ಬೇಕು, ಇಲ್ಲಿ ಎಲ್ಲ ಥರದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನೋದು ತಮ್ಮ ಕಾಳಜಿ. ಇವತ್ತು ಅದಕ್ಕೆ ಒಂದೇ ಕೈಲೇ ಚಪ್ಪಾಳೆ ಆಗಲ್ಲ ಅಂತ ನಾವು ಹೇಳ್ತೀವಿ. ಇವತ್ತು ಸಮಾನವಾಗಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ. ಆಗಲೇ ಮಹೇಶ್ ಅವರು ಹೇಳ್ತಾ ಇದ್ರು, ಕೇಂದ್ರ ಸರ್ಕಾರನೂ ಇವ್ರದೇ ಇತ್ತು, ರಾಜ್ಯ ಸರ್ಕಾರನೂ ಇವ್ರದೇ ಇತ್ತಲ್ಲ, ಇವರು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ರಲ್ಲ ಕಳೆದ ಸರ್ಕಾರದಲ್ಲಿ. ಯಾಕೆ ಮಾಡಲಿಲ್ಲ? ಇವರು ಮಾತಾಡೋದಕ್ಕಷ್ಟೇ ಶಾನ್ಯರು, ಆದರೆ ಕೆಲಸ ಮಾಡೋದಕ್ಕೆ ಮುಂದಾಗಬೇಕು. ಇವತ್ತು ಈ ಕಡೆ ಜನ ಇಂಡಸ್ಟ್ರಿಯಲಿಸ್ಟು, ಇವತ್ತು ದೊಡ್ಡ ದೊಡ್ಡ ಉದ್ದಿಮೆದಾರರು ಇವತ್ತು ಇದು ಬರಬೇಕಂದ್ರೆ ಇಲ್ಲಿ ರೈಲು, ವಿಮಾನ, ಈ ಸಂಚಾರ ಕೂಡ ಬಹಳ ಅವಶ್ಯಕತೆ ಆಗುತ್ತೆ. ಈ ಒಂದು ಕಾರಣಕ್ಕೆ ಇವತ್ತು ಈ ಕಡೆ ಇಂಡಸ್ಟ್ರೀಸ್ ಬರ್ತಾ ಇಲ್ಲ. ಬಹಳಷ್ಟು ಇಂಡಸ್ಟ್ರೀಸು ಸರ್ ಅದನ್ನೆಲ್ಲ ತರುವಂತ ನಿಟ್ಟಿನಲ್ಲಿ ಯಾಕೆ ಸರ್ ಶಾಸಕರು ಸಚಿವರು ಕೆಲಸ ಮಾಡ್ತಾ ಇಲ್ಲ? ಅದನ್ನ ತರುವಂತ ನಿಟ್ಟಿನಲ್ಲಿ ಯಾಕೆ ಆಗ್ತಿಲ್ಲ? ಎಲ್ಲರೂ ಬೆಂಗಳೂರಲ್ಲೇ ಇರ್ತಾರಲ್ಲ ಸರ್, ಬಹುತೇಕ ಶಾಸಕರು ಸಚಿವರು ಬೆಂಗಳೂರಲ್ಲೇ ಠಿಕಾಣಿ ಹೂಡ್ತಾರಲ್ಲ ಸರ್. ನೋಡಿ, ನಾನು ಯಾರು ಹೂಡ್ತಾರೋ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಒಂದು ಕರ್ತವ್ಯ, ಜನಪ್ರತಿನಿಧಿ ಆದಂಥ ಒಬ್ಬ ಕರ್ತವ್ಯವನ್ನ ನಾವು ಅರಿವಿಟ್ಕೊಂಡು ನಡಿಬೇಕಾಗತ್ತೆ. ನಾನು ಮಾತ್ರ ವಾರಕ್ಕೆ ಒಂದು ನನ್ನ ಕಮಿಟಿ ಮೀಟಿಂಗ್ ಕೂಡ ನಾನು ಬರಲ್ಲ. ನನ್ನ ಈಗ ನಿಗಮದ ಅಧ್ಯಕ್ಷನಾದ ಮೇಲೆ ಕೇವಲ ತಿಂಗಳಿಗೆ 1 ಸಾರಿ 2 ಸಾರಿ ಅಷ್ಟೇ ಬರೋದು ನಾನು ಬೆಂಗಳೂರಲ್ಲಿ ನಾನು ವಾಸನೂ ಮಾಡಲ್ಲ. ನಾನು ಇದ್ರೆ ನನ್ನ ಕ್ಷೇತ್ರದಲ್ಲೇ, ಯಾಕಂದ್ರೆ ಅಲ್ಲಿದ್ದಾಗ ಗೊತ್ತಾಗುತ್ತೆ ನಿಮಗೆ ನಿಜ ಸಂಗತಿ ಅನ್ನೋದು. ತಾವು ಹೇಳ್ತಾ ಇರೋದು ಸತ್ಯ. ಆ ವಿಚಾರವನ್ನು ಎಲ್ಲ ಶಾಸಕರು ತಿಳ್ಕೋಬೇಕು. ಈ ಉತ್ತರ ಕರ್ನಾಟಕದವರು ಒಗ್ಗಟ್ಟಾಗಿ ಹೋಗೋದು ಕೂಡ ಬಹಳ ಅಗತ್ಯ ಇದೆ. ಇವತ್ತು ಪಕ್ಷಾತೀತವಾಗಿ ನಾವು ಒಗ್ಗಟ್ಟಾಗಿ, ಇವತ್ತು ರಾಜ್ಯ ಸರ್ಕಾರ ನಮ್ಮದಿದೆ, ಕೇಂದ್ರ ಸರ್ಕಾರ ಅವರು ಇದೆ ಅಂದ್ರೆ ಅವರು ಪಾಲ್ದಾರ ಇದಾರಲ್ಲ. ಇವತ್ತು ಇಷ್ಟೊಂದು ಲೋಕಸಭಾ ಸದಸ್ಯರಿಗೆ ಗೆಲ್ಲಿಸಿಕೊಟ್ಟಿದೆಯಲ್ಲ ನಮ್ಮ ರಾಜ್ಯ. ಅವರ ಕೆಲಸ ಏನಿದೆ? ನಾನು ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಸಂಸದರಿರ್ಲಿ, ಶಾಸಕರಿರ್ಲಿ, ಸಚಿವರಿರ್ಲಿ, ಒಟ್ಟಾರೆ ಜನಪ್ರತಿನಿಧಿಗಳು ಎಲ್ಲರೂ ಒಟ್ಟಿಗೆ ನಾವು ಒಂದು ಸಾರಿ ಜನಪ್ರತಿನಿಧಿಗಳು ಅಂತ ಹೇಳಿ ಆಯ್ಕೆ ಆದ ಮೇಲೆ ಆ ಪಕ್ಷ ಈ ಪಕ್ಷ ಅನ್ನೋದು ಬಿಟ್ಟು ಕೆಲಸ ಮಾಡುವಂತ ಕೆಲಸ ಆಗ್ಬೇಕು ಸರ್. ಇವರು ಸಣ್ಣ ಕೈಗಾರಿಕೆ ಸಚಿವರಿದಾರಲ್ಲ ಸರ್, ಆ ಮನಸ್ಥಿತಿ ಸಣ್ಣ ಕೈಗಾರಿಕೆ ಸಚಿವರು ಶರಣಬಸಪ್ಪ ದರ್ಶನಪುರ ಅವರಿದಾರಲ್ಲ, ಎಷ್ಟೋ ಜನಕ್ಕೆ ಅವ್ರು ಯಾವ ಇಲಾಖೆ ಸಚಿವರು ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಬೇಜಾರ್ ಮಾಡ್ಕೋಬೇಡಿ, ನಾನು ಹಿಂಗೆ ಹೇಳ್ತಿದ್ದೀನಿ ಅಂತ. ಬೇಜಾರ್ ಮಾಡ್ಕೊಂಡ್ರು ನನಗೇನು ತೊಂದರೆ ಇಲ್ಲ. ರಹೀಂ ಖಾನ್ ಅವ್ರು ಇದಾರಲ್ಲ, ಪೌರಾಡಳಿತ ಇಲಾಖೆ ವಹಿಸ್ಕೊಂಡಿದ್ದಾರಲ್ಲ, ಅವ್ರು ಏನು ಕೆಲಸ ಮಾಡ್ತಿದ್ದಾರೆ, ಏನು ಎತ್ತ, ನಿಜವಾಗ್ಲೂ ಅವರು ಇಲಾಖೆ ವಹಿಸ್ಕೊಂಡಿದಾರ ಇಲ್ವೋ ಅನ್ನೋದು
ಮಾಧ್ಯಮಗಳಿಗೆ ಸರಿಯಾಗಿ ಇನ್ನೂ ಗೊತ್ತಿಲ್ಲ, ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಆಕ್ಟಿವ್ ಇದಾರೆ ಅವರು. ನಾನು ಬಹಳ ನಿಷ್ಠುರವಾಗಿ ನೇರವಾಗಿ ಮಾತಾಡ್ಬೇಕಾಗತ್ತೆ ಪ್ರಶ್ನೆಗಳನ್ನು ಮಾಡ್ಬೇಕಾದ್ರೆ. ಆ ಭಾಗದಲ್ಲಿ ಸಂಪತ್ತಿಲ್ಲ ಅಂತಲ್ಲ ಸರ್, ಅವ್ರವ್ರ ಕಾರ್ಯ ಎಷ್ಟಿದೆ, ಅಲ್ಲ ಅವ್ರ ಕಾರ್ಯ ಎಷ್ಟಿದೆ ಅಷ್ಟು ಮಾಡ್ತಾ ಇದ್ದಾರೆ. ಇನ್ನು ಅವರು ಪ್ರಚಾರ ಪ್ರಿಯರಲ್ಲ. ಪ್ರಚಾರ ಮಾಡ್ಲಿ ಅಂತ ನಾನು ಹೇಳ್ತಿಲ್ಲ ಸರ್, ಇಲಾಖೆ ಕೆಲಸಗಳು ಎಷ್ಟಾಗಿದೆ ಅನ್ನೋ ಲಿಸ್ಟ್ ಇದೆಯಲ್ಲ ಸರ್. ಪ್ರಚಾರಕ್ಕಾಗಿ ಅವರು ಏನು ಮಾಧ್ಯಮದ ಮುಂದೆ ಬಂದು ನಿಂತಾಗಲೇ ಮಾಧ್ಯಮದ ಮುಂದೆ ಬರೋದು ಬೇಡ ಸರ್, ಲಿಸ್ಟ್ ಇಟ್ಕೊಂಡು ಕೂತಿದ್ದೀನಿ ಸರ್ ನಾನು. ಸರ್ ವಿತ್ ಲಿಸ್ಟ್ ಕೂತಿದ್ದೀನಿ, ಯಾವ್ಯಾವ ಇಲಾಖೆ ಏನೇನು ಕೆಲಸ ಆಗಿದೆ. ತಾವು ಅವರು ಹೆಚ್ಚಿಗೆ ಒಂದ್ ಸ್ವಲ್ಪ ಅವರು ಮಾತಾಡೋ ವ್ಯಕ್ತಿ ಅಲ್ಲ, ಕೆಲಸ ಮಾಡೋರು ಅಷ್ಟೇ. ಅವರು ಬರೀ ಮಾತಿನಲ್ಲಿ ಪ್ರಚಾರ ತಗೊಂಡು ಮಾಡುವಂತ ಮನುಷ್ಯ ಅಲ್ಲ. ದರ್ಶನಾಪುರ ಆಗಿರ್ಬೋದು, ನಮ್ಮ ರಹೀಂ ಖಾನ್ ಆಗಿರ್ಬೋದು, ಪಾಪ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಶಾಸಕರಿಗೆ ಸ್ಪಂದಿಸ್ತಾರೆ. ಯಾವುದೇ ಪಕ್ಷದ ಶಾಸಕರು ಸ್ಪಂದಿಸಿ ಕೆಲಸ ಮಾಡ್ತಾ ಇದಾರಲ್ಲ, ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಹೇಳಿ. ಸಣ್ಣ ಕೈಗಾರಿಕೆಗಳನ್ನ ಆರಂಭ ಮಾಡುವಷ್ಟು, ಸಣ್ಣ ಕೈಗಾರಿಕೆಗಳನ್ನ ಬೆಳೆಸುವಷ್ಟು ಆ ಭಾಗದಲ್ಲಿ ವ್ಯವಸ್ಥೆ, ಆ ಭಾಗ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಆ ಭಾಗದಲ್ಲಿ ಇಲ್ವಾ ಸರ್? ಅಷ್ಟನ್ನು ಬೇಸಿಕ್ ನೀಡ್ಸ್ ಇಲ್ವಾ ಅಲ್ಲಿ? ಇದೆಯಲ್ಲ ಮೇಡಮ್, ಯಾರಿಲ್ಲ ಅಂತ ಹೇಳಿದ್ರೆ ಇವತ್ತು ನಾನು ಅಲ್ಲಿ ಇದೆಯಲ್ಲ, ನಮ್ಮಲ್ಲೇ ಬನ್ನಿ, ನಮ್ಮ ಇಲ್ಕಲಿಗೆ ಬನ್ನಿ. ಇವತ್ತು ಗ್ರಾನೈಟ್ ಇಂಡಸ್ಟ್ರೀಸ್ ಇದಾವೆ. ಇವತ್ತು ನಮ್ಮಲ್ಲಿ ಏನು ಇಲ್ಕಲ್ ಪಿಂಕ್ ಗ್ರಾನೈಟ್ ಸಿಗುತ್ತೆ. ಸಾಕಷ್ಟು ಇಂಡಸ್ಟ್ರೀಸ್ ನನ್ನ ತಾಲೂಕಲ್ಲಿ ಇದೆಯಲ್ಲ, ಇಲ್ಕಲಲ್ಲೇ ಇದೆ. ಇವತ್ತು ಗ್ರಾನೈಟ್ ಇಂಡಸ್ಟ್ರಿ ಇದೆ. ಇವೆಲ್ಲ ಸಣ್ಣ ಕೈಗಾರಿಕೆ. ಸಣ್ಣ ಕೈಗಾರಿಕೆಯನ್ನ ನಮ್ಮ ತಂದೆಯವರು ಕೂಡ ಸಚಿವರು ಆದಂತವ್ರು, ನನಗೆ ಬಹಳ ಹತ್ತಿರದಿಂದ ಈ ಇಲಾಖೆ ಗೊತ್ತು. ಅನೇಕ ಸಣ್ಣ ಕೈಗಾರಿಕೆ, ಮಧ್ಯಮ ಕೈಗಾರಿಕೆ ಈ ಮಾಡುವಂತವ್ರಿಗೆ ಬಹಳಷ್ಟು ಸರ್ಕಾರ ಸ್ಪಂದಿಸ್ತಾ ಇದೆ. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಇಂಡಸ್ಟ್ರೀಸು ಸರ್ಕಾರಿ ಶಾಲೆಗಳಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಶಿಕ್ಷಕರನ್ನ ನೇಮಿಸುವಂತ ಕೆಲಸ ಇನ್ನೂ ಕೂಡ ಆಗಿಲ್ಲ. ಇದು ಬೇಸಿಕ್ ಎಜುಕೇಶನ್ ಇದ್ರೇನೆ ಎಲ್ಲ ಅಂತ ಇಷ್ಟಿಷ್ಟುದ್ದ ಮಾತಾಡುವಾಗ ಶಿಕ್ಷಕರೇ ಇಲ್ಲ, ಶಾಲೆಯಲ್ಲಿ ಬಿಲ್ಡಿಂಗೇ ಸರಿ ಇರಲ್ಲ, ನೀರು ಸೋರ್ತಾ ಇರುತ್ತೆ, ಇನ್ನೇನೋ ಆಗ್ತಿರುತ್ತೆ. ನೀವು ನೋಡಿಲ್ವಾ ಸರ್ ಇಂಥ ಸಮಸ್ಯೆಗಳು? ನೀವು ಕೇಳಿಲ್ವಾ? ಆನೆಸ್ಟ್ ಆಗಿ ಹೇಳಿ. ಶಿಕ್ಷಕರ ನೇಮಕಾತಿ ಯಾವಾಗ ಆಗೋದು? ಕೇಳಿದೀವಿ ನೋಡಿ. ನಮ್ಮ ಸರ್ಕಾರ ಬಂದ ಮೇಲೆ ಸರ್ಕಾರಿ ಶಾಲೆಗೆ ಅತ್ಯಂತ ಒಂದು ಗೌರವ ರೀತಿಯಲ್ಲಿ ಎಲ್ಲ ಸೌಕರ್ಯಗಳನ್ನು ಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಖಂಡಿತ ಇಲ್ಲ ಸರ್. ಸಾರಿ ಟು ಸೇ ದಿಸ್. ನನ್ನ ಕ್ಷೇತ್ರಕ್ಕೆ ನಾನು ದಾಖಲೆಗಳ ಸಮೇತ ನಿಮಗೆ ನೀಡಬಲ್ಲೆ. ವರ್ಷದ ಶಾಲೆಗಳು ರಿಪೇರಿ ಆಗಿರಲಿಲ್ಲ ಮೇಡಮ್. ಬನ್ನಿ ನನ್ನ ಕ್ಷೇತ್ರಕ್ಕೆ ಬನ್ನಿ. ಎಷ್ಟು ಶಾಲೆಗಳು ರಿಪೇರಿ ಮಾಡಿದ್ದೀನಿ ನಾನು. 3 ಶಾಲೆಗೆ ಕೇವಲ ನಿಮ್ಮ ಕ್ಷೇತ್ರ ಮಾತ್ರ ಅಲ್ಲ, ನಾನು ಸಮಗ್ರವಾಗಿ ಮಾತಾಡ್ತಾ ಇದ್ದೀನಿ. ನೋಡಿ ಮೇಡಮ್, ಇಚ್ಛಾಶಕ್ತಿ ಅನ್ನೋದು ಎಲ್ಲರಿಗೂ ಬೇಕು. ಅದು ಇದ್ದವ್ರ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಕೆಲವು ಜನ ಬಾಯಿಲಿ ಮಾತಾಡ್ಕೊಂಡು ಹೇಳ್ತಾರೆ. ಇಚ್ಛಾಶಕ್ತಿ ಇರಬೇಕಲ್ಲ, ಎಲ್ಲರಿಗೂ ಛಲ ಬೇಕು. ನಾನು ಏನಾದ್ರು ಮಾಡ್ತೀನಿ, ಸಾಧನೆ ಮಾಡ್ತೀನಿ, ಸರ್ಕಾರಿ ಶಾಲೆಗೆ ಅಭಿವೃದ್ಧಿ ಮಾಡ್ತೀನಿ. 100 ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಮಾಡಿದೆ ನಾನು. DMF ಫಂಡ್ ಅನ್ನು ತೆಗೆದುಕೊಂಡು 10 ಕೋಟಿ ರೂಪಾಯಿಯಲ್ಲಿ ನಾನು ಸ್ಮಾರ್ಟ್ ಕ್ಲಾಸ್ ಕೊಟ್ಟಿದ್ದೀನಿ. ನಮ್ಮ ಮಂತ್ರಿಗಳಿಗೂ ಹೇಳಿದ್ದೀನಿ, ಮಧು ಬಂಗಾರಪ್ಪನವರಿಗೆ, ರಾಜ್ಯದಿಂದಲೇ ಘೋಷಣೆ ಮಾಡ್ರಿ ಎಲ್ಲ ಸರ್ಕಾರಿ ಶಾಲೆಗೆ, ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಗಳಿಗೆ, ಇವತ್ತು ಏನು ಪದವಿ ಪೂರ್ವ ಕಾಲೇಜುಗಳಿಗೆ ಇವತ್ತು ಸ್ಮಾರ್ಟ್ ಕ್ಲಾಸ್ ಅನ್ನು ಮಾಡ್ರಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ಇವತ್ತು ಯಾವ ತಾಂತ್ರಿಕ ಯುಗದಲ್ಲಿ ನಾವಿದ್ದೀವಿ, ಆ ಯುಗದ ತಕ್ಕ ನಮ್ಮ ಮಕ್ಕಳು ತಯಾರಾಗಬೇಕಲ್ಲ. ತಯಾರು ಮಾಡುವಂಥ ಕೆಲಸ ಯಾರು ಮಾಡಬೇಕು? ಸರ್ಕಾರಗಳು ಮಾಡಬೇಕು, ಜನಪ್ರತಿನಿಧಿಗಳು ಮಾಡಬೇಕು. ಅವ್ರ ಕರ್ತವ್ಯ ಇದು. ಇಂಥ ಕೆಲಸಗಳನ್ನು ಮಾಡಬೇಕು. ನಮ್ಮ ಶಾಲೆ ಎಲ್ಲರೂ ರಿಪೇರಿ ಮಾಡಿದ್ದೀವಿ, ಆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಶಿಕ್ಷಕರ ನೇಮಕಾತಿಯಲ್ಲಿ ತಾವು ಕೇಳಿದ್ರಿ, ಶಿಕ್ಷಕರ ನೇಮಕಾತಿಯನ್ನು ಇವತ್ತು ನಮ್ಮ ಮಧು ಬಂಗಾರಪ್ಪನವರು, ನಾನು ಇನ್ನೇ ತಾನೇ ಅವ್ರ ಜೊತೆಗೆ ಹೋಗಿ ಚರ್ಚೆ ಮಾಡಿದೆ. ಅವರು ಕೂಡ ಹೇಳಿದರೆ ಶೀಘ್ರವೇ ಶಿಕ್ಷಕರ ನೇಮಕಾತಿ ಮಾಡ್ತೀವಿ. ಈಗಾಗಲೇ ನಾವು ಎಲ್ಲ ಗೆಸ್ಟ್ ಟೀಚರ್ಸ್ ಕೊಟ್ಟಿದ್ದೀವಿ. ಎಲ್ಲ ಕಡೆ ಗೆಸ್ಟ್ ಟೀಚರ್ಸ್ ಇದ್ದಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ, ಶಿಕ್ಷಣದಲ್ಲಿ ತೊಂದರೆ ಆಗಬಾರ್ದು, ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳ ಅತ್ಯಂತ ಕಾಳಜಿ. ಯಾಕಂದರೆ ವಿದ್ಯಾಶ್ರೀ ಅನ್ನೋ ಯೋಜನೆಯನ್ನು ತಂದಿವಿ. ಮತ್ತೆ ನಾವು ನಿಮ್ಮ 2013-18ರಲ್ಲಿ ಜಾರಿ ಇತ್ತು. ಆದರೆ ಈ ಬಿಜೆಪಿಯವರು ಬಂದು ಕಳೆದ 18ರಿಂದ 23ವರೆಗೂ ಬಂದ್ ಮಾಡಿದ್ರು, ಎಲ್ಲ ಬಂದ್ ಮಾಡಿದ್ರು. ನಾವು ಮತ್ತೆ ಬಂದು ಸ್ಟಾರ್ಟ್ ಮಾಡಿದ್ದೀವಿ. ಈ ರೀತಿ ಆಗತ್ತೆ, ಒಂದೊಂದು ಸರ್ಕಾರಕ್ಕೆ ವ್ಯತ್ಯಾಸ ಆಗುತ್ತೆ. ಅವ್ರಿಗೂ ತಪ್ಪನ್ನು ಒಪ್ಕೊಳ್ಳಲ್ಲ ಯಾರು ಸಹಜವಾಗಿ. ಆದರೆ ನಿಜ ಸಂಗತಿ ಅಂದರೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಅತ್ಯಂತ ಕಾಳಜಿಪೂರ್ವಕವಾಗಿ ರೈತರ ಬಗ್ಗೆ ಆಗಿರ್ಬೋದು, ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಇವತ್ತು ಎಲ್ಲ ವರ್ಗದ ಜನರಿಗೆ ಇಚ್ಛಾಶಕ್ತಿ ಕೊರತೆ ಅಂದ್ರಲ್ಲ, ಇಚ್ಛಾಶಕ್ತಿ ಕೊರತೆ ಇರೋ ನಾಯಕರು ಅವ್ರಿಗೆ ಏನಾದ್ರೂ ಸ್ವಲ್ಪ ಸ್ವಾಭಿಮಾನ ಇದ್ರೆ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ತಾ ಇರ್ಬೇಕು. ಇಚ್ಛಾಶಕ್ತಿ ಕೊರತೆ ಇರೋರಿಗೆ ನಾನು ಹೇಳ್ತಾ ಇರೋದು. ನಿಮ್ಮ ಬಾಯಲ್ಲೇ ಬಂದಂತ ಮಾತು ಎಲ್ರಿಗೂ ಇಚ್ಛಾಶಕ್ತಿ ಇರಬೇಕು ಅಂತ. ಹೌದೌದು, ಅದಕ್ಕೆ ಜನನೇ ಪಾಠ ಕಲಿಸ್ತಾರೆ. ಇಚ್ಛಾಶಕ್ತಿ ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ. ಯಾರಿಗೂ ಅವ್ರಿಗೆ ರಾಜೀನಾಮೆ ಕೊಡುವಂತ ಕೇಳೋದು ಬೇಡ.
ಸರ್ ಈಗ ನಾನೇ ಖಂಡಿತವಾಗಿ ಪಕ್ಷಾತೀತವಾಗಿ ನಾನು ಹೇಳ್ತಾ Yes, ಇದ್ದೀನಿ, ಒಂದಷ್ಟು ಯಾರು ದಿನಗಳ ಕಾಲ ಇಚ್ಛಾಶಕ್ತಿ ಇಟ್ಕೊಂಡು ಅಡ್ಡಾಡ ಮಾಡಲ್ಲ ಜನ, ಸರ್ ಮನೆ ಕಳಿಸ್ತಾರೆ ಅವ್ರನ್ನ. ಒಂದಷ್ಟು ದಿನಗಳ ಹಿಂದೆ ಈ ಕೆಲವೊಂದು ಟೂರಿಸ್ಟ್ ಪ್ಲೇಸ್ಗಳಿದಾವೆ, ಬಹಳಷ್ಟು ಹೆಚ್ಚಿನ ಪ್ರವಾಸೋದ್ಯಮಕ್ಕೆ ಬಹಳ ದೊಡ್ಡ ಅವಕಾಶ ಇರುವಂತಹ ಒಂದು ಜಾಗ ಉತ್ತರ ಕರ್ನಾಟಕ ಭಾಗ ಅಂತ ಹೇಳ್ಬೋದು. ನೀವು ಬಾದಾಮಿ, ಐಹೊಳೆ, ಪಟ್ಟದಕಲ್ ತಗೊಳ್ಳಿ, ಎಷ್ಟು ಜಾಗಗಳು ತಗೊಳ್ಳಿ, ಎಷ್ಟೊಂದಿದೆ. ಆದರೆ ಅದರ ಅಭಿವೃದ್ಧಿಗಳಿಗೆ ಇನ್ನೂ ಅವಕಾಶ ಇದೆ. ಆದ್ರೆ ಅಲ್ಲಿ ಡೆವಲಪ್ಮೆಂಟ್ಗಳಾಗ್ತಾ ಇಲ್ಲ. ಪ್ರವಾಸೋದ್ಯಮವನ್ನ ಹೆಚ್ಚು ಮಾಡೋದಕ್ಕೆ ಅಲ್ಲಿ ಅವಕಾಶ ಇದೆ. ಆದ್ರೆ ಅದ್ರ ಬಗ್ಗೆ ಪ್ರವಾಸೋದ್ಯಮ ಇಲಾಖೆ ಸರಿಯಾಗಿ ಗಮನ ಹರಿಸ್ತಾ ಇಲ್ಲ. ಆ ಭಾಗದ ಸಚಿವರು ಕೂಡ ನಿಮ್ಮವರೇ ಇದ್ದಾರೆ, ಅವ್ರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಮತ್ತು ನಾನು ಇನ್ನೊಂದು ಹೇಳಬೇಕು ಸರ್, ಕೇವಲ ಶಾಲೆಗಳು ಮಾತ್ರ ಅಂತ ಹೇಳ್ತಾ ಇಲ್ಲ ನಾನು, ಅಲ್ಲಿ ಮರಳು ಮಾಫಿಯಾ ಜಾಸ್ತಿ ಆಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ರಾಯಚೂರಲ್ಲೇ ತಗೊಳ್ಳಿ, ಮರಳು ಮಾಫಿಯಾ ಜಾಸ್ತಿ ಆಗ್ತಾ ಇದೆ. ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಒಂದು ಇಲಾಖೆ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಹೇಳಲಾರೆ, ಹಲವಾರು ಇಲಾಖೆಗಳಲ್ಲಿ ಬೇಜವಾಬ್ದಾರಿ ಕೆಲಸ. ಗದಗದಲ್ಲಿ ನೀರಿನ ಸಮಸ್ಯೆ ಇದೆ, ಅಲ್ಲಿ ಉಡಾಫೆತನ. ಅಂದ್ರೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಅಲ್ಲಿ ಒಂಥರ ದಪ್ಪ ಚರ್ಮದವ್ರು ಆಗ್ಬಿಟ್ಟಿದ್ದಾರೆ ಅಂತಂದ್ರೆ, ತಿಮಿಂಗಲಗಳ ತರ ಕೂತಿದ್ದಾರೆ ಹೊರತು ಅಧಿಕಾರಿ ವರ್ಗನೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಅಲ್ಲಿನ ರಾಜಕೀಯ ನಾಯಕರು ಯಾರಿದ್ದಾರೆ ಅವರೇ ಸರಿಯಾಗಿಲ್ಲ. ಮತ್ತೆ ಅಧಿಕಾರಿಗಳಿಗೆ ಯಾರು ಹೇಳಿ ಕೆಲಸ ಮಾಡಿಸ್ತಾರೆ ಸರ್ ಅಲ್ಲಿ? ನೋಡಿ, ಪ್ರವಾಸೋದ್ಯಮದ ಬಗ್ಗೆ ತಾವು ಮಾತಾಡಿದ್ರಿ. ಇವತ್ತು ಐಹೊಳೆ, ಬಾದಾಮಿ, ಪಟ್ಟದಕಲ್ಲು. ಐಹೊಳೆ ನನ್ನ ಮತಕ್ಷೇತ್ರಕ್ಕೂ ಕೂಡ ಬರುತ್ತೆ. ಮಾನ್ಯ ನಮ್ಮ ಪ್ರವಾಸೋದ್ಯಮ ಸಚಿವರು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರು ವಿಶೇಷವಾಗಿ ಈ ಐಹೊಳೆ, ಬಾದಾಮಿ, ಪಟ್ಟದಕಲ್ಲನ್ನು ವಿಶೇಷವಾಗಿ ಅಭಿವೃದ್ಧಿ ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಸ್ವತಃ ಅವರು 5-6 ಸರಿ ಭೇಟಿ ಕೊಟ್ಟು ಬಂದು ಆ ಒಂದು ಐತಿಹಾಸಿಕವಾದ ಸ್ಥಳ, ಯಾಕಂದರೆ ಭಾಳ ಒಂದು ಅದ್ಭುತವಾದ ಒಂದು ಚಾಲುಕ್ಯ ನಾಡಿನಲ್ಲಿ ಅವೆಲ್ಲ ಇದ್ವು. ಇಮ್ಮಡಿ ಪುಲಕೇಶಿಯವರ ಕಾಲದಲ್ಲಿ ದಕ್ಷಿಣಾಪತಿ ಅನಿಸ್ಕೊಂಡಂಥ ಇಮ್ಮಡಿ ಪುಲಕೇಶಿಯವರು ಚಾಲುಕ್ಯರ ನಾಡು, ಆ ನಾಡನ್ನು ಇವತ್ತು ಅಭಿವೃದ್ಧಿ ಪಡಿಸೋದಕ್ಕೆ ನಮ್ಮ ಸಚಿವರು ಎಚ್ ಕೆ ಪಾಟೀಲ್ ಅವರು ಈಗಾಗಲೇ ಮುಂದಾಗಿದ್ದಾರೆ. ಕೆಲವಷ್ಟು ನ್ಯೂನ್ಯತೆಗಳು ನೋಡಿ, ಎಲ್ಲನೂ ಎನಿಸಿದರೆ ಎಲ್ಲ ಕಡೆನೂ ತಪ್ಪುಗಳು ಕಂಡೇ ಕಾಣ್ತವೆ. ಆದರೆ ತಪ್ಪುಗಳಕ್ಕಿಂತ ಮಾಡಿದೀವಿ ಏನೋ, ಸಾಧನೆ ಮಾಡಿದ್ವಿ ಏನೋ ಅನ್ನೋದನ್ನು ಕೂಡ ಸ್ವಲ್ಪ ನೋಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮುಂದೆ ಹೆಜ್ಜೆ ಇಟ್ಟಿದೆ.